ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಪ್ರೆಸೆಂಟ್ ನನ್ನ ಯೂಟ್ಯೂಬ್ ಚಾನಲ್. ಗೈಸ್, ಇವತ್ತಿನ ಮ್ಯಾಚು KKR ವರ್ಸಸ್ CSK ನಡುವೆ ನಡೀತಾ ಇದೆ. ಸೊ ಇವತ್ತಿನ ಮ್ಯಾಚಲ್ಲಿ ಯಾರು ಗೆಲ್ತಾರೆ, ಯಾರು ಸೋಲ್ತಾರೆ, ಪ್ಲೇಯಿಂಗ್ ಲೆವೆನ್ ಏನಾಗಿರ್ಬೋದು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾತಾಡ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನೋ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ ವಿಡಿಯೋ ನೋಡ್ತಾ ಇರೋದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ ಇವಾಗ ಮ್ಯಾಚ್ ಬಗ್ಗೆ ಡಿಸ್ಕಸ್ ಮಾಡ್ಕೊಂಬರೋಣ. ಸೊ ಗೈಸ್, ಇವತ್ತು KKR ಅವ್ರಿಗೆ ಮಸ್ಟ್ ವಿನ್ ಗೇಮು ಅಂಡ್ ಪ್ಲೇ ಆಫ್ ರೇಸ್ ಆಲ್ರೆಡಿ ಸ್ಟಾರ್ಟ್ ಆಗಿದೆ. ಬರ್ತಾ ಇನ್ನೂ ತುಂಬಾ ಟೈಟ್ ಆಗ್ತಾ ಇದೆ. ಸೊ ಆಲ್ರೆಡಿ GT ಅವರು 16 ಪಾಯಿಂಟ್ ಹಿಡ್ಕೊಂಡು ಬೆಟರ್ ರನ್ ರೇಟ್ ಅಲ್ಲಿ ಟಾಪ್ ಅಲ್ಲಿ ಕುತ್ಕೊಂಡಿದ್ದಾರೆ. ಅದ್ರ ಜೊತೆಗೆ ನಮ್ಮ RCB ಅವರು ಬೆಟರ್ ರನ್ ರೇಟ್ ಇಲ್ಲ, ಬಟ್ ಸ್ಟಿಲ್ 16 ಪಾಯಿಂಟ್ ಅಲ್ಲಿ ಕುತ್ಕೊಂಡಿದ್ದಾರೆ ಎರಡನೇ ಸ್ಥಾನದಲ್ಲಿ. ಸೊ ಇವಾಗ ಮುಂಬೈ ಅವರು, ಡೆಲ್ಲಿ ಅವರು, ಪಂಜಾಬ್ ಅವರು ಮತ್ತೆ ಕೋಲ್ಕತ್ತಾದವರು ಈ 5 ತಂಡ ಫೈಟ್ ಮಾಡ್ತಾರೆ. ಸಾರಿ, LST ಅವ್ರನ್ನ ಸೇರ್ಕೊಂಡ್ರೆ 6 ತಂಡ. ಸೊ ಇದೇ ಅಂತ ಅನ್ಸುತ್ತೆ ಫಸ್ಟ್ ಟೈಮ್ ನಾನು ಆಕ್ಚುಲಿ ನೋಡ್ತಾ ಇರೋದು. ಟಾಪ್ 1-2 ಬಿಟ್ರೆ ಇನ್ನು 3-4ಗೆ ಹೊಡೆದಾಡ್ತಾ ಇರುವಂತ ತಂಡ ಏಕೈಕ ಅಂದ್ರೆ 4-5 ತಂಡ ಒಟ್ಟಿಗೆ ಹೊಡೆದಾಡ್ತಾ ಇರೋದು ಇದೇ ಫಸ್ಟ್ ಟೈಮ್ ಅಂತ ನೋಡ್ತಾ ಇರೋದು. ಸೊ ಒಟ್ನಲ್ಲಿ ಇವಾಗ ಟಾಪ್ 4 ಯಾರಪ್ಪ ನನ್ನ ಪ್ರಕಾರ ಅಂತ ಅದನ್ನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀವಿ ಬೇರೆ ವಿಡಿಯೋದಲ್ಲಿ. ಸೊ ಅದಕ್ಕೂ ಮುಂಚೆ ಇವಾಗಿನ ಮ್ಯಾಚ್ ಬಗ್ಗೆ ಮಾತಾಡ್ಕೊಂಡ್ ಬಂದ್ಬಿಡೋಣ. ಸೊ ಮೊದಲನೇದಾಗಿ CSK ಅವರು ಒಂದು ಪ್ರೈಡಲ್ಲಿ ಆಡ್ತಾ ಇದ್ದಾರೆ ಅಂಡ್ ಧೋನಿ ಅವರ ಮೇ ಬಿ ಲಾಸ್ಟ್ ಸೀಸನ್ ಆಗಬಹುದು. ಎಲ್ಲೋ ಒಂದ್ ಕಡೆ ಅವರ ಇರುವಂತ ನಡ್ಕೊಳ್ತಾರೋ ರೀತಿ ನೋಡ್ತಾ ಇರ್ಬೋದು. ಅಂಡ್ ತುಂಬಾ ಅವ್ರೇನು ಜಾಸ್ತಿ ತಲೆಯನ್ನು ಕೆಡ್ಸ್ಕೊಳ್ತಾ ಇಲ್ಲ. ಆದಷ್ಟು ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ನ ಕೊಡ್ತಾ ಇದ್ದಾರೆ. ಐ ಮೀನ್ ಅವರ ನೆಕ್ಸ್ಟ್ ಬರುವಂತ ವರ್ಷಗಳಲ್ಲಿ ಏನಿದೆ, ಈ ಒಂದು ಏನು ದೀಪಕ್ ಹುಡ್ಡಾ ಮತ್ತೆ ಅಂಡ್ ರಾಹುಲ್ ತ್ರಿಪಾಠಿ ಆಗಿರೋದು ಅವ್ರನ್ನ ಕೈ ಬಿಡುವಂತ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ. ಅಂಡ್ ಅದಕ್ಕೋಸ್ಕರ ರಿಪ್ಲೇಸ್ಮೆಂಟ್ ನ ಟ್ರಯಲ್ ನ ನೋಡ್ತಾ ಇದ್ದಾರೆ ಆಲ್ರೆಡಿ CSK ಟೀಮ್ ಮ್ಯಾನೇಜ್ಮೆಂಟ್ ಅವರು. ಕ್ಲಿಕ್ ಆಗಿರೋದು ನನ್ನ ಪ್ರಕಾರ ಮಾತ್ರ ಅವ್ರು ಕ್ಲಿಕ್ ಆಗಿದ್ದಾರೆ. ಅದೇ ಆಯುಷ್ ಮಾತ್ರ, ರಶಿಕ್ ಸೇದು, ಡೆವೆಲ್ ಬ್ರೆವೆಸ್, ಶಿವಮ್ ಡುಬೆ ಅಂಡ್ ಜಡೇಜಾ, ಧೋನಿ ಇವರು ಇಷ್ಟು ಜನ ಕನ್ಫರ್ಮ್ ಆಗಿರ್ತಾರೆ. ಅಂಡ್ ಅದ್ರ ಜೊತೆಗೆ ಇನ್ನು ಬ್ಯಾಕಪ್ ಆಗಿ ಯಾರಾದ್ರೂ ಒಬ್ಬ ಯಂಗ್ಸ್ಟರ್ಸ್ ಗಳು ಬೇಕು ಅಂತ ಹುಡುಕ್ತಾ ಇರ್ತಾರೆ ಫಿನಿಶಿಂಗ್ ರೋಲ್ ಅಲ್ಲಿ. ಯಾಕಂದ್ರೆ CSK ಪರವಾಗಿ ಏನಪ್ಪ ಒಂದೇ ಒಂದು ಬಿಗ್ಗೆಸ್ಟ್ ಡಿಸ್ಅಡ್ವಾಂಟೇಜ್ ಅಂತ ಅಂದ್ರೆ ಲೈಕ್ ಅವರ ಯಾರು ಕೂಡ ಬ್ಯಾಟರ್ ಗಳಾಗಿರ್ಬೋದು, ಏನಂತ ಪ್ಲೇಯರ್ಸ್ ಗಳೇನಿಲ್ಲ, ಪವರ್ ಹಿಟರ್ಗಳಿಲ್ಲ. ಸೊ ಈಗ ಡೆವಿಡ್ ಬ್ರೆವಸ್ ಬಂದಿರೋದು ಎಲ್ಲೋ ಒಂದ್ ಕಡೆ ಒಂದು ಹ್ಯೂಜ್ ಬೂಸ್ಟ್ ಕೊಟ್ಟಿರುತ್ತೆ ಒಂದು ತಂಡಕ್ಕೆ. ಬಟ್ ಸ್ಟಿಲ್ KKR ಒನ್ ಆಫ್ ದ ಬೆಸ್ಟ್ ತಂಡವಾಗಿ ಆಚೆ ಬರೋದಕ್ಕೆ ಕಾಯ್ತಾ ಇರ್ತಾರೆ. ಯಾಕಂದ್ರೆ ಲಾಳಿ ಚಾಂಪಿಯನ್ ಗುರು ಏನೇ ಆದ್ರೂ ಒಂದ್ ಸ್ವಲ್ಪ ಇರುತ್ತೆ, ನಾವು ಸ್ವಲ್ಪ ರೆಪ್ಯುಟೇಷನ್ ಕಂಟಿನ್ಯೂ ಮಾಡಬೇಕು ಅಂತ ಬರ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವರು. ಏನಿಲ್ಲ, ಇವಾಗ ಬಂದಿಲ್ಲ ಅಂತಂದ್ರೆ ಸ್ವಲ್ಪ ಅವ್ರಿಗೆ ಅವಮಾನ ಆಗುತ್ತೆ. ಗೋಲ್ಡನ್ ಬ್ಯಾಡ್ಜ್ ಗಳು ಬೇರೆ ಕೊಟ್ಬಿಟ್ಟಿದ್ದಾರೆ IPL ತಂಡದಿಂದ, ಹಂಗಾಗಿ ಸ್ವಲ್ಪ ಇದಿರುತ್ತೆ ಅವ್ರಿಗೆ. ಟೂ ಆರ್ ಡೈ ಗೇಮ್ ಆಗಿರೋದ್ರಿಂದ ಸೊ ನನ್ನ ಪ್ರಕಾರ ಮೇ ಬಿ KKR ಅವರು ನೆಟ್ ರನ್ ರೇಟ್ ಕಡೆನೂ ಕೂಡ ಗಮನ ಕೊಡಬೇಕಾಗುತ್ತೆ. ಮೊದಲನೇದಾಗಿ ಮ್ಯಾಚ್ ಗೆಲ್ಲಲ್ಲ ಸೆಕೆಂಡ್ರಿ, ಬಟ್ ಸ್ಟಿಲ್ ಮ್ಯಾಚ್ ಗೆಲ್ತಾ ಇದೀವಿ ಅಂತಂದಾಗ ನೆಟ್ ರನ್ ರೇಟ್ ಕಡೆನೂ ಬೂಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ CSK ಮೇಲೆ ಒನ್ ಆಫ್ ದ ಬೆಟರ್ ಅಡ್ವಾಂಟೇಜ್ ಇರೋದು ಯಾರಿಗಪ್ಪ ಅಂದ್ರೆ KKR ಅವ್ರಿಗೆ. ಯಾಕೆ ಅಂತಂದ್ರೆ KKR ಅವ್ರನ್ನ ಯಾವ ರೀತಿ CSK ಅವ್ರನ್ನ ನೋಡಿ ಯಾವ ರೀತಿ ಡಿಫೀಟ್ ಮಾಡಿದ್ರು KKR ಅವರು ಅಂತಂದ್ರೆ ಅವರ ಹೋಮ್ಗೆ ಹೋಗಿ ಅವರ ಒನ್ ಆಫ್ ದ ಈಸಿಯೆಸ್ಟ್ ವಿಕ್ಟರಿ ತಗೊಂಡ್ಬಂದ್ರು KKR ಅವರು. ಸೊ ಇವಾಗ CSK ಅವರು ಒಂದು ಆಪರ್ಚುನಿಟಿ ಇದೆ ರಿವೆಂಜ್ ನ ತೀರಿಸ್ಕೊಳ್ಳೋದಕ್ಕೆ. ನಮ್ಮ ಮನೆಗೆ ನೀವು ಬಂದು ಹೊಡೆದಿದ್ದೀರಾ, ಈಗ ನಾನು ನಿಮ್ಮ ಮನೆಗೆ ಬಂದು ಹೊಡಿತೀವಿ ಅನ್ನೋದು ಕೂಡ ಮ್ಯಾಚ್ ನಡೀತಾ ಇರೋದು ಇಡನ್ ಗಾರ್ಡನ್ ಅಲ್ಲಿ. ಸೊ ಇನ್ನ ಇವರಿಬ್ರು ಮಧ್ಯೆ ಹೆಡ್ ಟು ಹೆಡ್ ರೆಕಾರ್ಡ್ ನೋಡಂಗಿದ್ರೆ ಇಲ್ಲಿ ತನಕ ಆಡಿರೋದು 31 ಮ್ಯಾಚ್ಗಳು. ಅದರಲ್ಲಿ ಮೇಲ್ಗೈ ಇರೋದು CSK ದವ್ರದ್ದು ಗುರು 19 ಮ್ಯಾಚ್ ಗೆದ್ದಿದ್ದಾರೆ. ಅಂಡ್ ಈ ಕಡೆ KKR ಬರೀ 11 ಮ್ಯಾಚ್ ಮಾತ್ರ ಗೆದ್ಕೊಂಡಿರೋದು ಇಲ್ಲಿ. ಸೊ KKR ಅವ್ರದ್ದು ಮುಂಬೈ ಮತ್ತೆ CSK ಎರಡು ತಂಡ ವಿರುದ್ಧ ಸ್ವಲ್ಪ ಡಿಗ್ರೇಡ್ ಆಗಿದೆ ಅಂತ ಹೇಳ್ಬೋದು. ಬಟ್ ಸ್ಟಿಲ್ KKR ಅವರು ಫೈನಲ್ ಅಂತ ಬಂದಾಗ, ಇಲ್ಲ ಕ್ವಾಲಿಫೈರ್ ಆಗಬೇಕು ಅಂತಂದಾಗ, ಇಲ್ಲ ಕಮ್ ಬ್ಯಾಕ್ ಮಾಡಬೇಕು ಅಂತ ಬಂದಾಗ KKR ಆಲ್ರೆಡಿ ಪ್ರತಿ ಸತಿ ಮಾಡಿಬಿಟ್ಟಿದೆ. 2020 ನಿಮಗೆ ಗೊತ್ತಿರೋ ಆಗಿದ್ರೆ ಕರೋನಾ ಟೈಮಲ್ಲಿ ಹಾಫ್ ಸೀಸನ್ ಇಲ್ಲಿ ನಡೀತು, ಅವಾಗ 7-7 ಸೋತಿದ್ರು. ಬಟ್ ಅದಾದ್ಮೇಲೆ ನೆಕ್ಸ್ಟ್ ದುಬೈಗೆ ಶಿಫ್ಟ್ ಆಯ್ತು, ದುಬೈಲಿ 7-7 ಗೆದ್ಕೊಂಡು ಫೈನಲ್ ವರ್ಗೂ ಬಂದು ಕಪ್ನ ಗೆದ್ಕೊಂಡಿದ್ರು. CSK ದವರು ಇವತ್ತಿನ ಮ್ಯಾಚ್ ಮೇ ಬಿ ಸ್ವಲ್ಪ ನನಗೆ ಗೆಲ್ತಾರೆ ಅಂತ ಅನಿಸ್ತದೆ. ಯಾಕಂದ್ರೆ ಲಾಸ್ಟ್ ಮ್ಯಾಚ್ ನಮ್ಮ RCB ಮೇಲೆ ಏನೋ ಸೋತ್ಕೊಂಡಿದ್ದಾರೆ. ಸೊ ಹಂಗಾಗಿ ಇವತ್ತಿನ ಮ್ಯಾಚ್ ಗೆಲ್ತಾರೆ ಅಂತ ಅನ್ಕೊಂಡಿದ್ದೀನಿ. ನೋಡ್ಬೇಕಾಗುತ್ತೆ ಏನ್ ಕತೆ ಅಂತ. ಸೊ ಒಟ್ನಲ್ಲಿ ಪ್ಲೇಯಿಂಗ್ ಲೆವೆನ್ ನೋಡ್ತಾ ಆಗಿದ್ರೆ ಮೇ ಬಿ CSK ಪರವಾಗಿ ಒಂದಷ್ಟು ಚೇಂಜಸ್ಗಳನ್ನ ಮಾಡ್ಬೋದು ಅಂತ ಅನಿಸ್ತಾ ಇದೆ. ಯಾಕಂದ್ರೆ ಯಂಗ್ಸ್ಟರ್ಸ್ಗಳು ಕಡೆ ಚಾನ್ಸ್ ಸಿಕ್ಕಿರೋದ್ರಿಂದ ಬೌಲಿಂಗ್ ಡಿಪಾರ್ಟ್ಮೆಂಟಲ್ಲಿ ಚಾನ್ಸ್ ಸಿಗುತ್ತೆ. ಬ್ಯಾಟಿಂಗ್ ಡಿಪಾರ್ಟ್ಮೆಂಟಲ್ಲಿ ಏನು ಸೇಮ್ ಬ್ಯಾಟರ್ಸ್ಗಳಿದ್ರು ಅದೇ ಆಗುತ್ತೆ. ಬೌಲಿಂಗಲ್ಲಿ 1-2 ಚೇಂಜಸ್ಗಳು ಮಾಡ್ಬೋದು CSK ಪರವಾಗಿ. ಮೇ ಬಿ ಒಂದಷ್ಟು ಯಂಗ್ಸ್ಟರ್ಸ್ಗಳಿಗೆ ಚಾನ್ಸ್ ಸಿಗುವಂಥ ಚಾನ್ಸಸ್ ಹೈಲಿ ಪಾಸಿಬಲ್ ಇದೆ. ಆ್ಯಂಡ್ ಲೈಕ್ ಇವತ್ತು ರವಿ ಅಶ್ವಿನ್ ಅವರು ಬರುವಂಥ ಪಾಸಿಬಿಲಿಟಿ ಹೈ ಇದೆ. ಆ್ಯಂಡ್ ಕಾದ್ ನೋಡಬೇಕಾಗುತ್ತೆ. ರವಿ ಅಶ್ವಿನ್ ಅವರು ಒಂದು ಚಾನ್ಸ್ ಕೊಡಬೇಕು ಗುರು, ನೀವು ಅಂತ ಲೆಜೆಂಡ್ನ ನೀವು ಒಳಗಡೆ ಇಟ್ಕೊಂಡಿದ್ದೀರಾ. ಕೆಲವೊಂದ್ಸತಿ ಆ್ಯಕ್ಚುಲಿ ಒಂದೊಂದು ಮ್ಯಾಚ್ ಹೊಡ್ಸ್ಕೊಂಡ್ರು, ಬಟ್ ಸ್ಟಿಲ್ ವಿಕೆಟ್ ನನ್ನ ಪರವಾಗಿ ಯಾರಪ್ಪ ತೆಗಿಯೋದು ಅಂತಂದ್ರೆ ಅವ್ರ ಕಡೆ ವಿಕೆಟ್ ಟೇಕರ್ ಆಪ್ಷನ್. ಯಾಕಂದ್ರೆ ರವೀಂದ್ರ ಜಡೇಜಾ ವಿಕೆಟ್ ಟೇಕರ್ ಆಪ್ಷನ್ ಆಗಿ ಆಚೆ ಬರ್ತಾ ಇಲ್ಲ. ಯಾಕಂದ್ರೆ ಫಾರ್ಮಲ್ಲಿ ಅಷ್ಟಿಲ್ಲ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾ ಇದ್ರೆ, ಬೌಲಿಂಗ್ ಅಲ್ಲಿ ಏನಂತ ಕಮಾಲ್ ಏನ್ ಮಾಡ್ತಾ ಇಲ್ಲ. ಸೊ ಅದಕ್ಕೋಸ್ಕರ ರವಿ ಅಶ್ವಿನ್ ಅವರು ಒಳಗಡೆ ಬರಬೇಕು ಅಂತ ಅನಿಸ್ತಾ ಇದೆ. ಇನ್ನು ಇವರಿಬ್ಬರ ಮಧ್ಯೆ ಹೈಯೆಸ್ಟ್ ಸ್ಕೋರ್ ನೋಡೋಂಗಿದ್ರೆ ಇಲ್ಲಿ ತನಕನೂ ಆಗಿರೋದು 235 ಹೈಯೆಸ್ಟ್ ಸ್ಕೋರ್, ಅದು ಕೂಡ CSK ದವರು ಹೊಡೆದಿರೋದು. ಅಂಡ್ ಲೋಯೆಸ್ಟ್ ಸ್ಕೋರ್ ಬಂದು 103, ಅದು ಕೂಡ CSK ದವರು ಹೊಡೆದಿರೋದಿಲ್ಲ. ಸೊ ಚೆನ್ನಾಗಿ ಕಟ್ಟಾಗ್ತಾರೆ ಅಂತಾನೆ ಹೇಳ್ಬೋದು. ಬಟ್ ಈಗ ಸುನಿಲ್ ನರೈನ್ ಮತ್ತೆ ವರುಣ್ ಚಕ್ರವರ್ತಿ ಇಬ್ರು ಕಮಾಲ್ ಮಾಡ್ತಾರೆ, ಒಳ್ಳೆ ಫಾರ್ಮಿಗೆ ಬಂದಿರೋದು. ಅಂಡ್ ನೋಡಿ ಎಷ್ಟು ಥ್ರಿಲ್ಲರ್ ಅಲ್ಲಿ ಗೆದ್ರು ಆಕ್ಚುಲಿ KKR ಅವರು ಅಂತಂದ್ರೆ. ಮೇ ಬಿ ಈಸಿಯಾಗಿ ಗೆಲ್ತಿದ್ರು, ಬಟ್ ಸ್ಟಿಲ್ ರಿಯಾನ್ ಪರಾಗ್ ಅವರು ಔಟ್ ಸ್ಮಾರ್ಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಆದ್ರಿಂದ ಹೆಚ್ಚು ಕಮ್ಮಿ ಎಂಡ್ವರೆಗೂ ಹೋಯ್ತು. ಎಂಡಲ್ಲೂ ಕೂಡ ಶಿವಮ್ ಡೂಬೆ ಅವರು ಹೆಚ್ಚು ಕಮ್ಮಿ ಹೊಡೆದಾಕ್ಬಿಟ್ಟಿದ್ರು. ಬಟ್ ಸ್ಟಿಲ್
ಆ ಒಂದು ಹೋಲ್ಡ್ನ ನರ್ವ್ ಮಾಡ್ತಾರೆ. ಹರ್ಷಿತ್ ರಾಣಾ ಅವರು ಲಾಸ್ಟ್ ಓವರಲ್ಲಿ ವೈಭವ್ ಅವರವರು ಹರ್ಷಿತ್ ರಾಣಾ ಅವರಲ್ಲಿ ವೈಭವ್ ಅವರು ಆ ಹೋಲ್ಡ್ನ ನರ್ವ್ ಮಾಡಿ ಆ ಒಂದು ಯಾರ್ಕರ್ನ ಹಾಕಿ 1 ರನ್ನಿಂದ ಗೆಲ್ತಾರೆ. ಸೊ ಇವತ್ತಿನ ಮ್ಯಾಚು ಅದೇ ಥರನೇ ಥ್ರಿಲ್ಲರ್ ಇರುತ್ತೆ ಅಂತ ಕೇಳಿದ್ರೆ ಥ್ರಿಲ್ಲರ್ ಇರುತ್ತೆ. ಬಟ್ ಸ್ಟಿಲ್ ನನಗೆ ಯಾಕೋ ಇವತ್ತು ಪರ್ಸನಲ್ ಆಗಿ ಅನಿಸಿರೋದೆ ಅಂತಂದರೆ KKR ಅವರು ಮೇ ಬಿ ಕ್ವಾಲಿಫೈಯಿಂದ ಔಟ್ ಆಗ್ಬೋದು. ಇಲ್ಲ ಅಂತಂದರೆ ಬಟ್ ನನ್ನ ಪ್ರೆಡಿಕ್ಷನ್ನು ಆ್ಯಕ್ಚುಲಿ ಇವತ್ತು ಮ್ಯಾಚಲ್ಲಿ ಕೋಲ್ಕತ್ತಾಗ ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆ. ಇನ್ನು ಪಾಯಿಂಟ್ಸ್ ಟೇಬಲ್ ಕಡೆಗೆ ನೋಡೋಂಗಿದ್ರೆ ಸೊ ಪಾಯಿಂಟ್ಸ್ ಟೇಬಲ್ ಕಡೆ ಈಗ 6ನೇ ಸ್ಥಾನದಲ್ಲಿದೆ KKR. 11 ಮ್ಯಾಚ್ಗಳನ್ನ ಆಡಿದ್ದಾರೆ. ಸೊ ಇನ್ನು ಉಳ್ಕೊಂಡಿರೋದು 3 ಮ್ಯಾಚು, ಅಂದರೆ ಇವತ್ತಿನ ಮ್ಯಾಚು ಸೇರಿಕೊಂಡು 3 ಮ್ಯಾಚ್ ಉಳ್ಕೊಂಡಿದೆ. ಸೊ ಈ 3 ಗೆದ್ರೂ ಕೂಡ ಲೈಕ್ ಅವ್ರಿಗೆ 11 ಪಾಯಿಂಟ್ ಇದೆ ಆ್ಯಂಡ್ 17 ಪಾಯಿಂಟ್ ಆಗ್ಬೋದು. ಹಂಗಾಗಿ ಪ್ಲೇ ಆಫ್ ಎಂಟ್ರಿ ಆಗ್ಬೋದು. ಏನಾದ್ರು ಇವತ್ತಿನ ಮ್ಯಾಚ್ ಸೋತ್ರೆ ಸೊ ಪಕ್ಕ CSK ಇವತ್ತೋಯ್ತು ಅಂದ್ರೆ ಆಲ್ಮೋಸ್ಟ್ ಪ್ಲೇ ಆಫ್ ರೇಸ್ ಇಂದ ಔಟ್ ಆಗ್ತಾರೆ. ಸೊ ಬಟ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತು KKR ಗೆದ್ದೇ ಗೆಲ್ತಾರೆ. ಆ್ಯಂಡ್ ಇನ್ನೊಂದು ಥ್ರಿಲ್ಲರ್ ಸಿಗ್ಬೋದು. ನಿನ್ನೆ ಯಾವ ರೀತಿ ಥ್ರಿಲ್ಲರ್ ಆಯಿತು ಮುಂಬೈ ಇಂಡಿಯನ್ಸ್ ಮತ್ತು GT ವಿರುದ್ಧ, ಅದೇ ರೀತಿಯೇ ಥ್ರಿಲ್ಲರ್ ಸಿಗ್ಬೋದು. ಸೊ ಹೋಪ್ ದಟ್ ಇವತ್ತು ಒಂದು ಹೈ ಸ್ಕೋರಿಂಗ್ ಥ್ರಿಲ್ಲರ್ ನೋಡೋಕೆ ಸಿಗಬೇಕು ಅಂತ ಆಸೆ ನನಗೆ. ಆ್ಯಕ್ಚುಲಿ ಲೋ ಸ್ಕೋರಿಂಗ್ ಸಾಕ ಬೇಜಾರಾಗಿದೆ. 150 160 ಎಲ್ಲ ಬೋರ್ ಆಗುತ್ತೆ. ಅಟ್ಲೀಸ್ಟ್ 190 180 170 ಅಂತ ಬಂದಾಗ ಅದು ಲೋ ಥ್ರಿಲ್ಲರ್ ಆಗುತ್ತೆ. ಇಲ್ಲ 120 ಇರುತ್ತೆ ಗೊತ್ತಾ, ಅದು ಲೋ ಸ್ಕೋರಿಂಗ್ ಥ್ರಿಲ್ಲರ್ ಆಗುತ್ತೆ. ವಿಕೆಟ್ಸ್ಗಳು ಹೋಗ್ತಾ ಇರುತ್ತೆ. ಬಟ್ ನಿನ್ನೆ ಮ್ಯಾಚಲ್ಲಿ ಎಲ್ಲೂ ಕೂಡ ನಿಮಗೆ 10 ಓವರಲ್ಲಿ ಅಂತ ವಿಕೆಟ್ 2 ವಿಕೆಟ್ 150 ಪ್ಲಸ್ ಟಾರ್ಗೆಟ್ ಇದ್ದಿದ್ದು 10 ಓವರ್ವರೆಗೂ ಬೋರ್ ಹೊಡಿತು. 10 ಓವರ್ ಆದ್ಮೇಲೆ ಒಂದು ಸ್ವಲ್ಪ ಮ್ಯಾಚ್ ಇಂಟ್ರೆಸ್ಟಿಂಗ್ ಆಗಿ ಬಂತು. ಹೌದು. ಸೊ ಎಲ್ಲ ಸೇರಿಸಿದ್ರೆ ಇವತ್ತಿನ ಮ್ಯಾಚು ಗಮನ ಕೊಡಾಗಿದ್ರೆ ಒಂದು ಸ್ವಲ್ಪ ಮಳೆ ಬರದೇ ಇಲ್ಲಿ ಅಂತ ಬೇಡ್ಕೊಳ್ಳೋಣ. ಯಾಕಂದ್ರೆ ಆಲ್ರೆಡಿ ಮಳೆ ರಾಯನ ಕಂಟಕ ಸ್ಟಾರ್ಟ್ ಆಗಿದೆ. ಮಂಡೇನೂ ಮಳೆ ಬಂದಿದೆ, ಟ್ಯೂಸ್ಡೇನೂ ಮಳೆ ಬಂದಿದೆ. ಇವತ್ತು KKR ನಡೀತಾ ಇರೋದಲ್ವಾ, ಮೇ ಬಿ ಬರಲ್ಲ ಅಂತ ಅನ್ಕೊಂಡಿದ್ವಿ. ಸೊ ಒಟ್ನಲ್ಲಿ ಗೈಸ್ ಈ KKR ಪರವಾಗಿ ಏನು ಮ್ಯಾಚಸ್ ಸ್ಕ್ವಾಡಲ್ಲಿ ಏನು ಚೇಂಜ್ ಮಾಡಲ್ಲ. ಯಾಕಂದ್ರೆ ಅವರ ಮೊಯಿನ್ ಅಲಿನ ಬದಲಾಗಿ ಮೇ ಬಿ ಯಾರಾದರೂ ರವನ್ ಪವಲ್ನ ತರ್ಬೋದೇನೋ. ಅವ್ರನ್ನ ಬಿಟ್ಟರೆ ರೋಮನ್ ಪವಲ್ನ ಬಿಟ್ಟರೆ ಬೇರೆ ಯಾರು ಅಂತ ರಿಪ್ಲೇಸ್ಮೆಂಟ್ ಕಾಣಿಸ್ತಾ ಇಲ್ಲ. ಮೇ ಬಿ ಇಲ್ಲಾಂದರೆ KKR ಸೇಮ್ ತಂಡಕ್ಕೆ ಹೋದ್ರೂ ಹೋಗ್ಬೋದು. ಯಾಕಂದರೆ ಆಲ್ರೆಡಿ ಯಾವ ರೀತಿ ಮ್ಯಾಚ್ ವಿನಿಂಗ್ ಆಗಿ ಆಲ್ರೆಡಿ ಫಸ್ಟಲ್ಲಿ ಪವರ್ ಪ್ಲೇಯಲ್ಲಿ ವಿಕೆಟ್ನ ತೆಗೆದ್ರು. ಬಟ್ ಸ್ಟಿಲ್ 1 ಓವರಲ್ಲಿ 30 ರನ್ನ ಕೊಟ್ಬಿಟ್ರು, 5 6 ಹೊಡ್ಸ್ಕೊತಾರೆ. ಹೋಪ್ ದಟ್ ಮೇ ಬಿ ರಾಣೆ ಸ್ವಲ್ಪ ಥಿಂಕ್ ಮಾಡಿ ಬೇಡಪ್ಪ ನಮಗೆ ಸ್ಪಿನ್ನರ್ ಇಬ್ಬರೇ ಸಾಕು, ನರೈನು ಮತ್ತು ಇವರು ಮಿಕ್ದವ್ರು ಬೇಕಾರೆ ವೆಂಕಟೇಶ್ ಅಯ್ಯರ್ ಅವರು ಈ ಮ್ಯಾಚಲ್ಲಿ ಕ್ಲಿಕ್ ಆನ್ ಆಗಬೇಕು. ಯಾಕಂತಂದ್ರೆ ಒಂದೇ ಒಂದು ಮ್ಯಾಚಲ್ಲಿ ಆಡ್ಬಿಟ್ಟು ಮತ್ತೆ ಎಲ್ಲ ಮ್ಯಾಚಲ್ಲಿ ಆಡ್ತಾ ಇಲ್ಲ. ಅವ್ರಿಗೆ ಕೊಟ್ಟಿರೋ ಅಮೌಂಟು ಆ್ಯಕ್ಚುಲಿ ನನಗೆ ಅನ್ಸಿರೋ ಪ್ರಕಾರ ವೇಸ್ಟ್. ಅಷ್ಟು ಯೂಸ್ ಅಮೌಂಟ್ ವೆಂಕಟೇಶ್ ಅಯ್ಯರ್ ಹೋಗಲ್ಲ. 10 ಕೋಟಿಗೆ ಹೋಗ್ತಿದ್ರೇನೋ ಮೇ ಬಿ ನನ್ನ ಪ್ರಕಾರ. ಬಟ್ ಅವ್ರು ತುಂಬ ಡಿಮ್ಯಾಂಡ್ಗೆ ಬಿದ್ದರು KKR ಅವರು. ಒಂದು ಕ್ಯಾಪ್ಟನ್ಸಿಗ ನೋಡಿದ್ರು. ಅಜಿಂಕ್ಯ ರಹಾನೆ ತಗೊಂಡು ಸೆಕೆಂಡ್ ರೌಂಡಲ್ಲಿ ಆ್ಯಕ್ಚುಲಿ ಇವ್ರು ಲಾಸ್ಟಲ್ಲಿ ನಮ್ಗೊಂದು ಕ್ಯಾಪ್ಟನ್ಸಿ ಬೇಕು ಅಂತ. ಬಟ್ ಅಜಿಂಕ್ಯ ರಹಾನೆ ಪರವಾಗಿ ಯಾರು ಕೂಡ ನೋಡ್ತಾ ಇರಲಿಲ್ಲ. ಯೂಶಲಿ ಏನಾಗುತ್ತೆ ಅಂದರೆ ಸೀನಿಯರ್ ಪ್ಲೇಯರು ವಯಸ್ಸಾಯ್ತಲ್ವಾ, ಯಾರು ಕೂಡ ಬಿಲ್ಡ್ ಮಾಡೋದಕ್ಕೆ ನೋಡ್ತಾರೆ. ಇವಾಗ ಇದೊಂಥರ ಹೆಂಗೆ ಅಂದರೆ ಇನಿಷಿಯಲಿ ಬಿಲ್ಡಿಂಗ್ ಟೀಮ್ ಅಂತ ಹೇಳ್ತೀನಿ. RCB ಅವ್ರು ಒಂದು ಒಳ್ಳೆ ಕೆಲಸ ಮಾಡಿರೋದೇನಪ್ಪ ಅಂದರೆ ನಾವು ಇನ್ನೂ 3 ವರ್ಷ ಆರಾಮ್ಸೆ ಕ್ವಾಲಿಫೈ ಆಗುವಂಥ ತಂಡನೇ ನಾವು ಹಿಡ್ಕೊಂಡಿರೋದು, ಇಂಜುರಿ ಆಗಿಲ್ಲ ಅಂತಂದರೆ. ಹೋಪ್ ದಟ್ ಇವತ್ತಿನ ಮ್ಯಾಚು ಈಡನ್ ಗಾರ್ಡನ್ ನಡೀತಾ ಇರೋದು ಹೈ ಸ್ಕೋರಿಂಗ್ ಆಗುತ್ತೆ. ಹೈ ಸ್ಕೋರಿಂಗ್ ಆಗ್ತಾ ಇರೋದೇ ಒಂದು ಸ್ವಲ್ಪ ಥ್ರಿಲ್ಲರ್ ಸಿಗುತ್ತೆ ಅಂತ ಅನ್ಸುತ್ತೆ. ಆ್ಯಂಡ್ ನಮ್ಮ ಪ್ರೆಡಿಕ್ಷನ್ ಪ್ರಕಾರ ಇವತ್ತು KKR ಗೆಲ್ತಾರೆ. ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ಅಂತ ನೀವು ಕಮೆಂಟ್ ಮಾಡೋ ಕೆಲಸ ಮರಿಬೇಡಿ. ಇದಾಗಿತ್ತು ಗೈಸ್ KKR ವರ್ಸಸ್ CSK ಪ್ಲೇಯಿಂಗ್ 11 ಆ್ಯಂಡ್ ಪ್ರಿವ್ಯೂ. ಸೊ ಏನು ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ನೋಡೋದಿಲ್ಲ. ಅಲ್ಲಿ ತನಕ ಬಾಯ್.